ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ಸ್ ಇರುತ್ತೆ. ಈ ಒಂದು ಲವ್ ನೋಟ್ಸ್ ಪ್ರತಿಯೊಬ್ಬರಿಗೂ ಕೂಡ ರೆಸೊನೇಟ್ ಆಗತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಪಾರ್ಟ್ನರ್ ನ ನೀವು ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿದ್ರೆ ಡೆಫಿನೆಟ್ಲಿ ಈ ಒಂದು ರೀಡಿಂಗ್ ನಿಮ್ಗೆ ರೆಸೊನೇಟ್ ಆಗತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ. ಹಾಗೇನೆ ನಿಮ್ಮ ಸಿಚುಯೇಷನ್ಗೆ, ನಿಮ್ಮ ರಿಲೇಶನ್ಶಿಪ್ಗೆ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ತಾರೆ ಅಂತಾನು ಕೂಡ ಹೇಳ್ತೀನಿ. ಸೊ ಲವ್ ನೋಟ್ಸ್ ಪ್ಲಸ್ ಏಂಜಲ್ಸ್ ಮೆಸೇಜಸ್ ಇರುತ್ತೆ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡದೆ ಅದೇ ಕಾಣಕ್ಕೆ ಮರಿಬೇಡಿ. ಅಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವ್ದೇ ವರ್ಷ, ಯಾವ್ದೇ ತಿಂಗಳು ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ ನ ನೀವು ನೋಡಿದ್ರೆ ಖಂಡಿತ ನಿಮ್ಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಜುಲಿ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಕಾರ್ನೇಲಿಯನ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಸ್ಟಾರ್ಟ್. ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ ನ ಚೂಸ್ ಮಾಡಿದ್ರ, ಲ್ಯಾಪಿಸ್ ಲಜುಲಿನ ಯಾರು ಚೂಸ್ ಮಾಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಇವಾಗ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಸ್ಟಾರ್ಟ್. ವಾವ್, ಲೆಟ್ಸ್ ಬಿ ಟುಗೆದರ್ ಅಂತ ಬರ್ತಾ ಇದೆ. ಸೊ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ದೀರಾ ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ನಿಮ್ಮ ವ್ಯಕ್ತಿಯಿಂದ ಒಂದು ಮೆಸೇಜಸ್ ಬರ್ತಾ ಇದೆ ದಟ್ ನಾವಿಬ್ರು ಒಟ್ಟಿಗೆ ಇರೋಣ ಅಂತ ಬರ್ತಾ ಇದೆ. ಸೊ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ನಿಮ್ಮ ವ್ಯಕ್ತಿ ರಿಕನ್ಸಿಲೇಷನ್ ಆಗ್ಬೇಕು ಅಥವಾ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮೊದ್ಲಿನ ತರ ಇರಬೇಕು, ನಾವು ಕೂಡ ರಿಲೇಶನ್ಶಿಪ್ ನ ಹೀಲ್ ಮಾಡ್ಕೊಳ್ಬೇಕು, ಯಾರಿಗೆಲ್ಲ ಆಸೆ ಇದೆ, ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಆದಷ್ಟು ಬೇಗ ಈ ಒಂದು ವರ್ಡ್ ನ ನೀವು ಕೇಳ್ತೀರಾ ನಿಮ್ಮ ಪಾರ್ಟ್ನರ್ ಇಂದ. ನಾವಿಬ್ರು ಒಟ್ಟಿಗೆ ಇರೋಣ, ಚೆನ್ನಾಗಿರೋಣ, ಖುಷಿಯಾಗಿರೋಣ, ಮತ್ತೆ ಎಲ್ಲಾನು ಕೂಡ ಪ್ರಾರಂಭ ಮಾಡೋಣ, ಈ ತರ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಬಂದು ಅವರೇ ಹೇಳ್ತಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಬ್ಯೂಟಿಫುಲ್ ಫಸ್ಟ್ ಮೆಸೇಜ್ ಒಂದು ಬ್ಯೂಟಿಫುಲ್ ವರ್ಡ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಲೆಟ್ಸ್ ಸಿ. ಐ ಆಮ್ ಪ್ರೌಡ್ ಆಫ್ ಯು ಮೈ ಲವ್ ಅಂತ ಬರ್ತಾ ಇದೆ. ವಾವ್. ಸೊ ಎಸ್, ನಿಮ್ಮ ವ್ಯಕ್ತಿಗೆ ನೀವು ಅಂತ ಬಂದ್ರೆ ತುಂಬಾನೇ ಹೆಮ್ಮೆ ಪಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಐ ಆಮ್ ಪ್ರೌಡ್ ಆಫ್ ಯು ಮೈ ಲವ್. ನಾನು ನಿನ್ನ ಬಗ್ಗೆ, ನಿನ್ನ ಒಂದು ವಿಚಾರದ ಬಗ್ಗೆ ತುಂಬಾನೇ ಹೆಮ್ಮೆ ಪಡ್ತೀನಿ. ಸೊ ನೀವು ತುಂಬಾನೇ ಹೆಮ್ಮೆ ಪಡೋ ರೀತಿನಲ್ಲಿ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ನೀವು ಇದ್ದೀರಾ ಅಂತ ಹೇಳ್ಬೋದು. ಅಥವಾ ನೀವು ಯಾವುದೇ ಕಾರಣಕ್ಕೂ ಯಾವುದಾದ್ರೂ ಒಂದು ವಿಚಾರಗಳನ್ನ ಕೈಗೆ ಎತ್ಕೊಳ್ತೀರಾ ಅಂದ್ರೆ ಅದನ್ನ ಗಿವ್ ಅಪ್ ಮಾಡೋದಿಲ್ಲ, ತುಂಬಾನೇ ಫೈಟ್ ಮಾಡ್ತೀರಾ, ರಿಸ್ಕ್ ನ ತಗೊಳ್ತೀರಾ. ಆ ಥರದ್ರಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ, ಸೊ ನಾನು ನಿನ್ನ ಒಂದು ವಿಚಾರದಲ್ಲಿ ತುಂಬಾನೇ ಹೆಮ್ಮೆ ಪಡ್ತೀನಿ ಅಂತ. ಸೊ ಬ್ಯೂಟಿಫುಲ್. ನೆಕ್ಸ್ಟ್, ಐ ಕ್ಯಾನ್ ನಾಟ್ ಇಮ್ಯಾಜಿನ್ ಮೈ ಲೈಫ್ ವಿತೌಟ್ ಯು ಅಂತ ಬರ್ತಾ ಇದೆ. ಸೊ ನನ್ನ ಜೀವನವನ್ನ ಇಮ್ಯಾಜಿನೇ ಮಾಡ್ಕೊಳಕ್ ಆಗಲ್ಲ ನೀನು ಇಲ್ದೆ ಅಂತ ಬರ್ತಾ ಇದೆ. ಸೊ ನೀವು ಅವರ ಜೀವನದಲ್ಲಿ ಇಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿನೂ ಕೂಡ ಅವರ ಜೀವನದಲ್ಲಿ ಬದುಕೋದಿಲ್ಲ. ಅಷ್ಟು ನೀವು ಅಂದ್ರೆ ಅಷ್ಟು ಪ್ರೀತಿ ಇದೆ, ಅಷ್ಟು ಕೇರ್ ಇದೆ, ಅವರು ನಿಮ್ಮನ್ನ ತುಂಬಾನೇ ಹಚ್ಕೊಂಡಿದ್ದಾರೆ, ಒಂದು ನಿಷ್ಕಲ್ಮಶವಾಗಿ ಪ್ರೀತಿನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ನೀವಿಲ್ದೆ ಅವರು ಡೆಫಿನೆಟ್ಲಿ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ, ಅದು ಕೂಡ ನಂಗೆ ಕಷ್ಟ ಆಗುತ್ತೆ ಅನ್ನೋದು ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಯು ಆರ್ ಸೋ ಸ್ವೀಟ್ ಬೇಬಿ ಅಂತ ಬರ್ತಾ ಇದೆ. ನೀವು ತುಂಬಾನೇ ಸ್ವೀಟ್ ಆದಂತ ವ್ಯಕ್ತಿ. ಸೊ ಏನೇ ಬಂದ್ರು ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಕಾರಣಕ್ಕೂ ಪೇಷನ್ಸ್ ನ ಕಳ್ಕೊಳ್ಳೋದಿಲ್ಲ, ತುಂಬಾ ನಿಧಾನವಾಗಿ ತಾಳ್ಮೆಯಿಂದ ಹ್ಯಾಂಡಲ್ ಮಾಡ್ತೀರಾ. ಅಂಡ್ ನೀವು ತುಂಬಾನೇ ಕೈಂಡೆಸ್ಟ್ ವ್ಯಕ್ತಿ. ಯಾವಾಗ್ಲೂ ತಾಳ್ಮೆಯಿಂದ ಮಾತಾಡೋದಾಗಿರ್ಬೋದು, ಕರುಣೆಯಿಂದ ಇರೋದಾಗಿರ್ಬೋದು, ಎಲ್ಪ್ ಅಂತ ತುಂಬಾ ಜನಕ್ಕೆ ನೀವು ಮಾಡ್ತೀರಾ. ಅಂಡ್ ಡೆಫಿನೆಟ್ಲಿ ನೀವು ತುಂಬಾನೇ ಸ್ವೀಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್,
ಡೋಂಟ್ ವರಿ ಬಿ ಹ್ಯಾಪಿ ಅಂತ ಬರ್ತಾ ಇದೆ. ಸೊ ಯಾವ್ದಕ್ಕೂ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಿಕ್ ಹೋಗ್ಬೇಡ, ವರಿ ಮಾಡ್ಕೊಳ್ಳೋದಿಕ್ ಹೋಗ್ಬೇಡ, ಖುಷಿಯಾಗಿರು, ನಗ್ನಗ್ತಾ ಇರು ಅಂತ ಬರ್ತಾ ಇದೆ. ಸೊ ನಿಮ್ಮ ವ್ಯಕ್ತಿ ನಿಮ್ಗೆ ಹೇಳ್ತಾ ಇದ್ದಾರೆ, ನೀವು ಯಾವ್ದೋ ಒಂದು ವಿಚಾರಕ್ಕೆ ತುಂಬಾನೇ ವರಿ ಮಾಡ್ಕೊಳ್ತಾ ಇದ್ರ, ಅಥವಾ ಈ ಒಂದು ಕನೆಕ್ಷನ್ಗೆ ಅಂತಾನೆ ನಿಮ್ಮ ಪರ್ಸನ್ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಳ್ತಾ ಇದ್ರ ಅಂತ ಅಂದ್ರೆ ತಲೆ ಕೆಡ್ಸ್ಕೊಳ್ಳೋದಿಕ್ ಹೋಗ್ಬೇಡ. ಡೋಂಟ್ ವರಿ ಮಾಡ್ಕೊಳ್ಳೋದಿಕ್ ಹೋಗ್ಬೇಡ. ಬಿ ಹ್ಯಾಪಿ, ಖುಷಿಯಾಗಿರು ಅನ್ನೋದು ನಿಮ್ಮ ವ್ಯಕ್ತಿಯಲ್ಲಿ ನಿಮ್ಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಐ ಲವ್ ಯು ಅಂತ ಬರ್ತಾ ಇದೆ. ಸೊ ಟ್ರೂಲಿ ಈ ಒಂದು ವ್ಯಕ್ತಿ, ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ರ, ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದಾರೆ. ಸೊ ತುಂಬಾನೇ ಪ್ರಪೋಸ್ ಮಾಡ್ತಾ ಇದ್ದಾರೆ ನಿಮ್ಗೆ ಇಲ್ಲಿ ಐ ಲವ್ ಯು ಅಂತ. ಸೊ ಪ್ರೀತಿಸ್ತಾ ಇದ್ದಾರೆ. ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಇನ್ ಟೂ ಮಚ್ ಆಫ್ ಲವ್. ಓಕೆ, ನೆಕ್ಸ್ಟ್ ಡೋಂಟ್ ಚೀಟ್ ಆನ್ ಮೀ ಅಂತ ಬರ್ತಾ ಇದೆ. ಸೊ ನನಗೆ ನೀನು ಚೀಟ್ ಮಾಡೋದಿಕ್ ಹೋಗ್ಬೇಡ. ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ಹಾಗೆ ಅನ್ಕೊಳ್ತಾ ಇರ್ಬೋದು, ನನ್ನ ವ್ಯಕ್ತಿ ನನಗೆ ಚೀಟ್ ಮಾಡ್ತಾ ಇರ್ಬೋದು, ಅಥವಾ ಚೀಟ್ ಮಾಡ್ತಾ ಇದ್ದಾರಾ, ಎಲ್ಲೋ ಒಂದು ಕಡೆ ಅವ್ರಿಗೆ ಡೌಟ್ ಇರಬಹುದು, ನೀವು ಚೀಟ್ ಮಾಡ್ತಾ ಇದ್ದೀರಾ ಅಂತಾನೆ ಅವ್ರಿಗೆ ಪದೇ ಪದೇ ಇಂಟೆನ್ಷನ್ಸ್ ಬರ್ತಾ ಇರಬಹುದು. ಸೊ ಹಾಗಾಗಿ ಡೋಂಟ್ ಚೀಟ್ ಆನ್ ಮೀ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ನೀವು ನಿಮ್ಮ ವ್ಯಕ್ತಿ ಹತ್ರ ಸರಿಯಾಗಿ ಮಾತಾಡ್ಬೇಕಾಗತ್ತೆ, ಕಮ್ಯುನಿಕೇಟ್ ಮಾಡ್ಬೇಕಾಗತ್ತೆ. if your person having a doubt that you are cheating them. ಓಕೆ, ಸೊ ಅನುಮಾನ ದೊಡ್ಡದಾಗಕ್ಕಿಂತ ಮುಂಚೆ ಚಿಕ್ಕದಾಗಿ ಇದ್ದಾಗಲೇ ಬಗೆ ಅರಿಸ್ಕೊಳ್ಳಿ. ಓಕೆ, ಫೈನ್. ಗಿವ್ ಮಿ ಸಮ್ ಮೋರ್ ಟೈಮ್ ಟು ಥಿಂಕ್ ಅಂತ ಬರ್ತಾ ಇದೆ. ಸೊ ನನ್ನ ವಿಚಾರವಾಗಿ, ಈ ಒಂದು ಸಂಬಂಧದ ವಿಚಾರದವಾಗಿ ನನಗೆ ಸ್ವಲ್ಪ ಸಮಯ ಕೊಡು, ಟೈಮ್ ಕೊಡು ಥಿಂಕ್ ಮಾಡೋದಕ್ಕೆ. ಐ ಥಿಂಕ್ ಈ ಒಂದು ವ್ಯಕ್ತಿಗೆ ಇನ್ನೂ ಸಮಯ ಬೇಕಾಗಿದೆ ಈ ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡೋದಕ್ಕೆ, ಅಥವಾ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಕಮಿಟ್ಮೆಂಟ್ ಅಂತ ಬಂದ್ರೆ ಒಂದು ವ್ಯಕ್ತಿಗೆ ತುಂಬಾನೇ ಅವಕಾಶಗಳು ಬೇಕಾಗಿದೆ, ಸಮಯ ಬೇಕಾಗಿದೆ ಯೋಚನೆ ಮಾಡಿ ಥಿಂಕ್ ಮಾಡೋದಕ್ಕೆ. ಎಲ್ಲೋ ಒಂದು ಕಡೆ ಅವರು ಟೈಮ್ ಕೊಡಿ ಅಂತ ಕೇಳ್ತಾ ಇರ್ಬೋದು. ಟೈಮ್ ಕೊಡಿ ಗೈಸ್, ಯು ಹ್ಯಾವ್ ಟು ಸಿ. ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿರ್ಬೇಕು. ಇಲ್ಲಿ ನೀವ್ ರೆಡಿ ಇದ್ದೀರಾ ನಿಮ್ಮ ವ್ಯಕ್ತಿಗೆ ಕಮಿಟ್ಮೆಂಟ್ ಕೊಡೋದಕ್ಕೆ. ಪಾಪ ಅವರ ಜೀವನದಲ್ಲಿ ಅವ್ರು ಯಾವ ತರ ಪರಿಸ್ಥಿತಿಯಲ್ಲಿ ಇದ್ದಾರೋ, ಹಾಗಾಗಿ ನಿಮ್ಮ ವ್ಯಕ್ತಿ ನಿಮಗೆ ಕಾಲಾವಕಾಶಗಳನ್ನ ಕೇಳ್ತಾ ಇದ್ದಾರೆ, ಸ್ವಲ್ಪ ಸಮಯ ಕೊಡಿ ಅಂತ. ಯು ಹ್ಯಾವ್ ಟು ಗಿವ್ ದೆಮ್ ಅ ಸ್ಪೇಸ್. ಓಕೆ, ಸೊ ಫೈನಲ್ ಮೆಸೇಜ್, ಐ ವಿಲ್ ಮ್ಯಾರಿ ಯು ಸೋ ಸೂನ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮದ್ವೆ ಮಾಡ್ಕೊಳ್ಬೇಕು, ಆದಷ್ಟು ಬೇಗ ಮದ್ವೆ ಮಾಡ್ಕೊಳ್ತೀನಿ ಅಂತ ಇಲ್ಲಿ ಬರ್ತಾ ಇದೆ. ಸೊ ಎಸ್, ದಿಸ್ ಪರ್ಸನ್ ಡೆಫಿನೆಟ್ಲಿ ವಾಂಟ್ಸ್ ಟು ಗೆಟ್ ಮ್ಯಾರಿ ವಿತ್ ಯು. ತುಂಬಾ ಬೇಗ ಮದ್ವೆ ಆಗ್ಬೇಕಂತ ಆಸೆ ಪಡ್ತಾ ಇದ್ದಾರೆ. ಸೊ ನೋಡಿದ್ರ, ಇಲ್ಲಿ ಅವರು ಸಮಯ ಬೇಕು ಅಂತ ಕೇಳ್ತಾ ಇದ್ದಾರೆ. ಸಮಯವನ್ನ ನೀವು ಕೊಟ್ರೆ ಆದಷ್ಟು ಬೇಗ ಅವರ ಬಾಯಲ್ಲೇ ನನಗೆ ಮದ್ವೆ ಮಾಡ್ಕೊಳ್ತೀಯ, ಆದಷ್ಟು ಬೇಗ ನಿನ್ನ ನಾನು ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವಕಾಶಗಳನ್ನ ಕೊಡಿ, ಟೈಮ್ನ ಕೊಡಿ, ಇನ್ನೂ ಟೈಮ್ ಇದೆ. ಸೊ ದಟ್ ಪರ್ಸನ್ ಹ್ಯಾವಿಂಗ್ ದ ಥಾಟ್ಸ್ ಟು ಗೆಟ್ ಮ್ಯಾರಿ, ಮದ್ವೆ ಆಗೋದಕ್ಕೆ ಅವ್ರಿಗೆ ಆಸೆ ಇದೆ. ಇಲ್ಲಿ ನೀವೇನ್ ಮಾಡ್ತಾ ಇಲ್ಲ, ಅವ್ರಿಗೆ ಟೈಮ್ ಕೊಡ್ತಾ ಇಲ್ಲ. ಓಕೆ, ದಿಸ್ ಇಸ್ ದ ಪ್ರಾಬ್ಲಮ್. ಸೊ ಸಿಚುಯೇಷನ್ಗೋಸ್ಕರ, ನಿಮ್ಮ ಸಂಬಂಧದಕ್ಕೋಸ್ಕರ ಗೈಡೆನ್ಸ್ ಏನ್ ಬರ್ತಾ ಇದೆ, ಲೆಟ್ಸ್ ಮಿ ಚೆಕ್. ಸೊ ಒಂದೇ ಗೈಡೆನ್ಸ್ ನಾನು ತಗೊಳ್ತೀನಿ. ರೀಕನ್ಸಿಡರ್ ಅಂತ ಬರ್ತಾ ಇದೆ. ವಾವ್, ಇಟ್ಸ್ ಅ ಬ್ಯೂಟಿಫುಲ್ ಮೆಸೇಜ್. ರೀಕನ್ಸಿಡರ್ ಅಂದ್ರೆ ಸಿ ಗೈಸ್, ಎಲ್ಲೋ ಒಂದು ಕಡೆ ತಪ್ಪಾಗಿದ್ದಾಗೋಗಿದೆ, ಪಾಸ್ಟ್ ಅಲ್ಲಿ ಆಗಿರುವಂತ ಕೆಲವೊಂದು ವಿಚಾರಗಳು ಆಗೋಗಿರಬಹುದು. ಅದರ ಬಗ್ಗೆ ಯೋಚನೆ ಮಾಡ್ಕೊಳ್ತಾ, ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ಕೊಳ್ತಾ, ಪ್ರೆಸೆಂಟ್ ಬಗ್ಗೆ ಯೋಚನೆ ಮಾಡ್ತಾ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡದೆ ನೀವು ಜಾಸ್ತಿ ಪಾಸ್ಟ್ ಅಲ್ಲಿ ಸ್ಟಕ್ ಆಗಿದ್ದೀರಾ, ಪಾಸ್ಟ್ ವಿಚಾರಗಳನ್ನ ಇಟ್ಕೊಂಡು ನೀವು ಥಿಂಕ್ ಮಾಡ್ತಾ ಇದ್ದೀರಾ ಓವರ್ ಆಗಿ ಅಂತ ಅಂದ್ರೆ ರೀಕನ್ಸಿಡರ್ ಮಾಡಿ, ಅದನ್ನೆಲ್ಲಾನು ಕೂಡ ನೆಗೆಟಿವಿಟಿನ ಫ್ಲಶ್ ಔಟ್ ಮಾಡಿ, ಪಾಸಿಟಿವ್ ಯೋಚನೆಗಳನ್ನ ಮಾಡಿ ನಿಮ್ಮ ವ್ಯಕ್ತಿನ ನೀವು ಮತ್ತೆ ಸ್ವೀಕರಿಸಿ ಅಂತ ಬರ್ತಾ ಇದೆ. ಸೊ ಯಾರೆಲ್ಲ ಇನ್ನು ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ವೇಟ್ ಮಾಡ್ತಾ ಇದ್ರು, ಅವ್ರನ್ನ ನೀವು ಇನ್ನು ಫರ್ಗಿವ್ ಮಾಡಿಲ್ಲ, ಅಥವಾ ಆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದ್ದಾರೆ, ಆ ಒಂದು ವ್ಯಕ್ತಿ ನಿಮಗೆ ಬೇಕು ಅಂತ ಅಂದ್ರೆ ನಿಮ್ಮ ಸಮಯ ಸಂದರ್ಭ ಏನ್ ಇವಾಗ ನೀವು ಫೇಸ್ ಮಾಡ್ತಾ ಇದ್ದೀರಾ ಅದೆಲ್ಲಾನು ಕೂಡ ನೀವು ಪಾಸ್ಟ್ ಅಲ್ಲಿ ಆಗಿರೋದನ್ನ ಬಿಟ್ಟು ಫ್ಯೂಚರ್ ಅಲ್ಲಿ ಯೋಚನೆ ಮಾಡದೆ ಪ್ರೆಸೆಂಟ್ ಅಲ್ಲಿ ನೀವು ಇವಾಗ ಥಿಂಕ್ ಮಾಡಿ ಹೌದು ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಅವ್ರನ್ನ ಮತ್ತೆ ಸ್ವೀಕರಿಸಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಬ್ಯೂಟಿಫುಲ್ ಲೈಫ್ ಚಾಪ್ಟರ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ಯಾರೆಲ್ಲ ಕಾರ್ನೇಲಿಯನ್ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ. ಸೊ ಲೆಟ್ಸ್ ಬಿಗಿನ್. ಸೊ ಫಸ್ಟ್ ಮೆಸೇಜ್,
ಐ ಆಮ್ ಬಿಸಿ ನಾವ್ ಅಂತ ಬರ್ತಾ ಇದೆ. ಸೊ ಸದ್ಯಕ್ಕೆ ನಿಮ್ಮ ವ್ಯಕ್ತಿ ತುಂಬಾನೇ ಬಿಸಿ ಇದ್ದಾರೆ, ಅವರ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಐ ಆಮ್ ಬಿಸಿ ಅಂತ ಯಾವಾಗ ಬರುತ್ತೆ ಅಂತಂದ್ರೆ, ಸಿ ಗೈಸ್, ನಿಮ್ಮ ವ್ಯಕ್ತಿ ಬ್ಯುಸಿ ಆಗಿದ್ದಾರೆ, ಬಟ್ ನಿಮಗೆ ಅವರು ಟೈಮ್ ಕೊಡ್ತಾ ಇಲ್ಲ, ನಿಮ್ ಜೊತೆಗೆ ಮೊದಲಿನ ತರ ಮೆಸೇಜ್ ಮಾಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ನಿಮ್ಮನ್ನ ಮೀಟ್ ಮಾಡ್ತಾ ಇಲ್ಲ. ನೀವು ತುಂಬಾ ಇಲ್ಲಿ ವರಿ ಮಾಡ್ಕೊಂಡಿದ್ದೀರಾ. ಸೊ ಏನಕ್ಕೆ ಅವರು ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಅಂದ್ರೆ, ಕರೆಂಟ್ಲಿ ಈ ಒಂದು ವ್ಯಕ್ತಿ ಬ್ಯುಸಿ ಆಗಿದ್ದಾರೆ. ದಿಸ್ ಪರ್ಸನ್ ಇಸ್ ವೆರಿ ಬ್ಯುಸಿ ನಾವ್. ಬಟ್ ಬ್ಯುಸಿ ಇದ್ದಾರೆ ಅಂತ ಹೇಳಿ ಅವ್ರಿಗೆ ನೀವು ಜಾಸ್ತಿ ಪ್ರೆಷರ್ ಆಗ್ತಾ ಇರೋದು, ಇಟ್ ಈಸ್ ನಾಟ್ ಓಕೆ. ಎಲ್ಲಾರ್ಗೂ ಸಿ ಗೈಸ್, ರಿಲೇಶನ್ಶಿಪ್ ಅಂತ ಬಂದಾಗ ಎಲ್ಲಾರ್ಗೂ ಅವ್ರದೇ ಆದಂತ ಒಂದು ಪ್ರೈವಸಿ ಬೇಕೇ ಬೇಕು. ಸೊ ಹಾಗಾಗಿ ನೀವು ಸ್ವಲ್ಪ ಟೈಮ್ ತಗೊಳ್ಳಿ, ಅವ್ರಿಗೂ ಕೂಡ ಟೈಮ್ ಕೊಡಿ. ಸೊ ಹಾಗಾಗಿ ಎಲ್ಲರೂ ಕೂಡ ಸರಿ ಹೋಗುತ್ತೆ. ಸೊ ಎಲ್ಲಾರು ಕೂಡ ಅವ್ರದೇ ಆದಂತ ಒಂದು ಪ್ರೈವಸಿ ಇಂಪಾರ್ಟೆಂಟ್, ಪ್ರೈವಸಿ ಆದಂತ ಒಂದು ಸಮಯ ಅವ್ರಿಗೂ ಕೂಡ ಬೇಕಾಗಿರುತ್ತೆ. ಸೊ ನಾನು ರಿಲೇಶನ್ಶಿಪ್ ಅಲ್ಲಿ ಇದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಪ್ರೆಷರ್ ಹಾಕೋದಲ್ಲ. ಇವಾಗ ನಿಮ್ಮ ವ್ಯಕ್ತಿ ಬ್ಯುಸಿ ಇದ್ದಾರೆ, ಅದನ್ನ ರೆಸ್ಪೆಕ್ಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಶಾಲ್ ವಿ ಮೀಟ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಅವರ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡು ಡೆಫಿನೆಟ್ ಆಗಿ ನಿಮ್ಮನ್ನ ಮೀಟ್ ಮಾಡ್ತಾರೆ. ಶಾಲ್ ವಿ ಮೀಟ್ ಅಂತ ಬರ್ತಾ ಇದೆ. ನಿಮ್ಮನ್ನ ಅವರು ಮೀಟ್ ಮಾಡಬೇಕು ಅಂತ ಇದ್ದಾರೆ, ಮಾತಾಡಿಸ್ಬೇಕು ಅಂತ ಇದ್ದಾರೆ. ಅಂಡ್ ತುಂಬಾ ಲಾಂಗ್ ಟೈಮ್ ಆಗಿದೆ ನೀವಿಬ್ರು ಮೀಟ್ ಮಾಡಿ, ಮಾತಾಡಿ, ಸರಿಯಾಗಿ ನಡ್ಕೊಂಡು ತುಂಬಾ ಟೈಮೇ ಆಗೋಗಿದೆ, ತುಂಬಾ ತಡ ಆಗೋಗಿದೆ ಆಲ್ರೆಡಿ. ಸೊ ಇವಾಗ ನಿಮ್ಮ ವ್ಯಕ್ತಿ ಎಲ್ಲಾನು ಕೂಡ ಮತ್ತೆ ಎಲ್ಲಾನು ಸ್ಟಾರ್ಟ್ ಮಾಡಬೇಕು. ನಾವಿಬ್ರು ಹೇಗಿದ್ವೋ ಆ ತರ ನಾವಿಬ್ರು ಇರಬೇಕು. ಸೊ ನನ್ನ ವ್ಯಕ್ತಿ ಡೆಫಿನೆಟ್ ಆಗಿ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಇದ್ದಾರೆ. ದಿಸ್ ಪರ್ಸನ್ ವಿಲ್ ಟ್ರೂಲಿ ಮೀಟ್ ಯು ವೆರಿ ಸೂನ್, ವಿತ್ ಇನ್ ನೆಕ್ಸ್ಟ್ ವೀಕ್ ಅಥವಾ 15 days 10 days ಒಂದು ಟೈಮ್ ಇದೆ. ಅದ್ರ ಒಳಗಡೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡ್ತಾರೆ. ಓಕೆ, ಯು ಬ್ರೈಟನ್ ಮೈ ಡೇ ಅಂತ ಬರ್ತಾ ಇದೆ. ಅವರ ದಿನಚರಿಯನ್ನ ನೀವು ಬೆಳಗ್ಗೆ ಮಾಡ್ತೀರಾ, ಬ್ರೈಟ್ ಮಾಡ್ತೀರಾ. ಬ್ರೈಟ್ ಅಂದ್ರೆ ಏನು? ಇಲ್ಲಿ ಖುಷಿ, ಸಂತೋಷ. ಪ್ರತಿದಿನ ಅವರು ನಿಮ್ಮ ಜೊತೆಗೆ ಮಾತಾಡ್ಕೊಂಡೇ ಅವರು ಆಚೆ ಹೋಗ್ತಾರೆ. ಅವರ ದಿನ ಬೆಳಗ್ಗೆ ಆದ್ರೆ ಅವರು ನಿಮ್ಮಿಂದಾನೇ ಸ್ಟಾರ್ಟ್ ಮಾಡ್ತಾರೆ, ನಿಮ್ಮ ಮೆಸೇಜಸ್ ಇಂದಾನೋ ಅಥವಾ ನಿಮ್ಮ ಕಾಲ್ ಇಂದಾನೋ. ನೀವು ಅವ್ರ ಜೊತೆಗೆ ಎಷ್ಟು ಖುಷಿಯಾಗಿ ಮಾತಾಡ್ತೀರಾ, ಎಷ್ಟೇ ಜಗಳ ಆಡಿದ್ರು ನೀವಿಬ್ರು, ಬಟ್ ಅದನ್ನ ಡೈಲಿ ನೀವು ಅದನ್ನ ಕ್ಯಾರಿ ಮಾಡೋದಿಲ್ಲ. ಪ್ರತಿ ಕ್ಷಣ ಅವರು ನಿಮ್ಮ ಜೊತೆಗೆ ಮಾತಾಡಿದಾಗ ಎಲ್ಲಾನು ಕೂಡ ನೀವು ಅವ್ರಿಗೊಂದು ಪಾಸಿಟಿವ್ ಎನರ್ಜಿನ ಕೊಡ್ತೀರಾ. ಸೊ ಹಾಗಾಗಿ ಹೇಳ್ತಾ ಇದ್ದಾರೆ, ನೀನು ನನ್ನ ದಿನವನ್ನ ಬೆಳಗ್ ಮಾಡ್ತೀಯಾ, ಬ್ರೈಟ್ ಮಾಡ್ತೀಯಾ, ಖುಷಿಯಿಂದ ನೋಡ್ಕೊಳ್ತೀಯ, ನನ್ನ ಸಂತೋಷ ಪಡಿಸ್ತೀಯ ನೀನು ನನ್ನನ್ನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್, ಐ ಆಮ್ ಡೈಯಿಂಗ್ ಟು ಸ್ಪೀಕ್ ಟು ಯು ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ಜೊತೆಗೆ ನಿಮ್ಮ ವ್ಯಕ್ತಿ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಥವಾ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದ್ದೀರಾ, ನೀವಿಬ್ರು ಮಾತಾಡಿ ತುಂಬಾ ದಿನಗಳಾಗಿದೆ, ತುಂಬಾ ವರ್ಷಗಳಾಗಿದೆ, ತುಂಬಾ ತಿಂಗಳುಗಳಾಗಿದೆ ಅಂತ ಅಂದ್ರೆ ಆದಷ್ಟು ಬೇಗ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾರೆ. ಅವರು ಕೂಡ ನಿಮ್ಮ ಜೊತೆಗೆ ಯಾವಾಗ ಮಾತಾಡ್ತೀನಿ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಅವರು ಕೂಡ ಇದ್ದಾರೆ. ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾರೆ ಆದಷ್ಟು ಬೇಗ. ಓಕೆ, ನೆಕ್ಸ್ಟ್, ಐ ಕಾಂಟ್ ಸಿ ಎನಿಥಿಂಗ್ ಅಟ್ ದಿಸ್ ಪಾಯಿಂಟ್ ಅಂತ ಬರ್ತಾ ಇದೆ. ಈ ಒಂದು ಕ್ಷಣದಲ್ಲಿ, ಈ ಒಂದು ಮೊಮೆಂಟ್ ಅಲ್ಲಿ ಏನು ಕೂಡ ಹೇಳುವಂತ ಪರಿಸ್ಥಿತಿನಲ್ಲಿ ನಾನಿಲ್ಲ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ನಿಮ್ಮ ವ್ಯಕ್ತಿನ ನೀವೇನಾದ್ರೂ ಒಂದು ವಿಚಾರವಾಗಿ ಕೇಳ್ತಾ ಇರಬಹುದು ಅಥವಾ ಕೇಳಿರಬಹುದು. ಆ ಒಂದು ವಿಚಾರವಾಗಿ ನಿಮ್ಮ ವ್ಯಕ್ತಿಗೆ ಸದ್ಯಕ್ಕೆ ಯಾವುದೇ ಒಂದು ಉತ್ತರಗಳನ್ನ ಕೊಡೋದಕ್ಕೆ ನಿಮ್ಮ ವ್ಯಕ್ತಿ ರೆಡಿ ಇಲ್ಲ. ಬಿಕಾಸ್ ಆ ಒಂದು ಉತ್ತರಗಳನ್ನ ನಿಮ್ಮ ಪ್ರಶ್ನೆಗೆ ಅವರು ಕೊಟ್ರೆ ಐ ಥಿಂಕ್ ಅವರಿಗೆ ತುಂಬಾ ಫಿಯರ್ ಇದೆ, ನೀವೆಲ್ಲಿ ಬಿಟ್ಟು ಹೋಗ್ತೀರಾ ಅಂತ. ಸ್ವಲ್ಪ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ ಬಿಕಾಸ್ ಆಫ್ ಯುವರ್ ಓನ್ ಗುಡ್. ಸೊ ಅದನ್ನ ನೀವು ರೆಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್, ಐ ಆಮ್ ಸಾರಿ ಐ ಆಮ್ ನಾಟ್ ದೇರ್ ಟುಡೇ. ನನ್ನ ಕ್ಷಮಿಸ್ಬಿಡಿ, ಐ ಆಮ್ ರಿಯಲಿ ಸಾರಿ, ನಾನು ಇವತ್ತು ನಿಮ್ಮ ಜೊತೆಗೆ ಇಲ್ಲ, ಇವತ್ತಿನ ದಿನ ನಾನು ನಿಮ್ಮ ಜೊತೆಗೆ ಇಲ್ಲ ಅಂತ ಬರ್ತಾ ಇದೆ. ಸೊ ಈ ಕ್ಷಣದಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿಲ್ಲ, ಅದನ್ನ ಇಲ್ಲಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ, ಇವತ್ತು ನಾನು ನನ್ನ ವ್ಯಕ್ತಿ ಜೊತೆಗೆ ಇಲ್ವಲ್ಲ ಅಂತ. ಓಕೆ, ಸೊ ನೆಕ್ಸ್ಟ್, ಐ ವಾಂಟ್ ಲಿವ್ ಮೈ ಲೈಫ್ ವಿತ್ ಯು. ಸೊ ನಿಮ್ಮ ಜೊತೆಗೆ ನಿಮ್ಮ ವ್ಯಕ್ತಿ ಜೀವನವನ್ನ ಟೈಮ್ ಸ್ಪೆಂಡ್ ಮಾಡಬೇಕು, ಜೀವನವನ್ನ ಲೀಡ್ ಮಾಡಬೇಕು, ಫ್ಯೂಚರ್ನ ಲೀಡ್ ಮಾಡಬೇಕು, ನಿಮ್ಮ ಜೊತೆಗೆ ನಾನು ಇರಬೇಕು ಅಂತ ಬಯಸ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಇಸ್ ಅ ಕನ್ಫರ್ಮೇಶನ್ ಮೆಸೇಜ್. ನಿಮ್ಮ ವ್ಯಕ್ತಿ ಯಾರೇ ಆಗಿರಲಿ, ಎಷ್ಟೇ ದೂರ ಇರಲಿ ಅಥವಾ ನಿಮ್ಮ ಜೊತೆಗಿರ್ಲಿ ಬಿಡ್ಲಿ, ಈ ಒಂದು ವ್ಯಕ್ತಿ ಕಡೆಯಿಂದ ಈ ಒಂದು ಮೆಸೇಜ್ ಬರ್ತಾ ಇದೆ. ಏನೇ ಆದ್ರೂ ಕೂಡ ಅವರ ಜೀವನದಲ್ಲಿ ನಿಮ್ಮ ಜೊತೆಗೆ ಅವರು ಇರಬೇಕು, ಬಾಳ್ಬೇಕು, ಲೈಫ್ ನ ಲೀಡ್ ಮಾಡಬೇಕು ಅಂತ ಆಲ್ರೆಡಿ ಅವರು ಥಿಂಕ್ ಮಾಡಿದ್ದಾರೆ. ಓಕೆ,
ಐ ಮಿಸ್ ಯು ಲಾಟ್ಸ್ ಮೈ ಡಿಯರ್. ನಾನು ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತೀನಿ. ತುಂಬಾ ನಾನು ನಿಮ್ಮನ್ನ ಯೋಚನೆ ಮಾಡ್ತಾ ಇದ್ದೀನಿ, ಥಿಂಕ್ ಮಾಡ್ತಾ ಇದ್ದೀನಿ, ನೆನಪು ಮಾಡ್ಕೊಳ್ತಾ ಇದ್ದೀನಿ, ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ. ಓಕೆ, ನೆಕ್ಸ್ಟ್, ವಿ ಬಿನ್ ಟುಗೆದರ್ ಫಾರ್ ಲೈಫ್ ಟೈಮ್. ನಾವಿಬ್ರು ಒಟ್ಟಿಗೆ ಇದೇ ರೀತಿ ಜೀವನ ಪರ್ಯಂತ ನಾವು ಇದೇ ರೀತಿ ಲೈಫ್ ನ ಲೀಡ್ ಮಾಡಬೇಕು, ಒಟ್ಟಿಗೆ ಇರಬೇಕು, ಖುಷಿಯಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ ಮೀ ಚೆಕ್ ನಿಮ್ಮ ಸಿಚುಯೇಷನ್ಗೆ ನಿಮ್ಮ ಗೈಡೆನ್ಸ್ ಏನ್ ಬರ್ತಾ ಇದೆ ಏಂಜಲ್ಸ್ ಕಡೆಯಿಂದ ಅಂತ. ಸೊ ಐ ಟೇಕ್ ಒನ್ ಗೈಡೆನ್ಸ್. ಓಕೆ, ಸೊ ಐ ಗಾಟ್ ಅ ಮೆಸೇಜ್ ಫ್ರಮ್ ಏಂಜಲ್ಸ್. ಲೆಟ್ ಗೋ. ಸೊ ಲೆಟ್ ಗೋ ಅಂತ ಬರ್ತಾ ಇದೆ. ಸೊ ಇಲ್ಲಿ ಲೆಟ್ ಗೋ ಯಾವಾಗ ಬರುತ್ತೆ ಅಂತ ಅಂದ್ರೆ, ನೀವು ಯಾವ್ದೋ ಒಂದು ವಿಚಾರವಾಗಿ ಅಥವಾ ನೀವು ತುಂಬಾನೇ ಓವರ್ ಥಿಂಕ್ ಮಾಡ್ತಾ ಇದ್ರ, ತುಂಬಾನೇ ಥಿಂಕ್ ಮಾಡ್ತಾ ಇದ್ರ ನೆಗೆಟಿವಿಟಿ ಆಗಿ, ಸೊ ಅದ್ ನಂಗೆ ಸಿಗಬೇಕು, ನಂಗೆ ಅದು ಬೇಕು ಅಂತ. ಸೊ ನೆಗೆಟಿವಿಟಿನ ನಿಮ್ಮ ಮನಸ್ಸಿಂದ ಲೆಟ್ ಗೋ ಮಾಡಿ ಅಂತಾನೂ ಕೂಡ ಇರ್ಬೋದು. ಅಥವಾ ನಿಮ್ಮ ವ್ಯಕ್ತಿನ ನೀವೇನಾದ್ರೂ ಫೋರ್ಸ್ ಮಾಡ್ತಾ ಇದ್ರ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲದೆ ಇದ್ರೂ ಕೂಡ ನನ್ನ ಜೊತೆಗೆ ನೀವ್ ಇರ್ಬೇಕು, ನಂಗೆ ನೀವು ಟೈಮ್ ಕೊಡ್ಬೇಕು, ಆ ಫೋರ್ಸ್ ಏನಿದೆ, ಆ ಒಂದು ಏನ್ ಅಂತಾರೆ ಲೈಕ್ ನಾವು ಫೋರ್ಸ್ನೆಸ್ ಆಗಿರ್ಬೋದು, ಆ ಒಂದು ನೆಗೆಟಿವಿಟಿ ಆಗಿರ್ಬೋದು, ಎಲ್ಲಾನು ಕೂಡ ನಿಮ್ಮ ಮನಸ್ಸಿಂದ ಆಚೆಗೆ ಹಾಕಬೇಕಾಗತ್ತೆ. ಸೊ ನೀವ್ ಯಾವಾಗ ನಿಮ್ಮ ನೆಗೆಟಿವಿಟಿನ, ನಿಮ್ಮ ಆ ಒಂದು ಫೋರ್ಸ್ನೆಸ್ ನ ನನ್ಗೆ ಈಗ್ಲೇ ಆಗ್ಬಿಡ್ಬೇಕು, ಆ ಒಂದು ಕ್ಷಣಕ್ಕೆ ನಂಗೆ ಸಿಕ್ಬಿಡ್ಬೇಕು ಅಂತ ಏನ್ ನಿಮ್ದು ಡೆಸ್ಪರೇಟ್ ಎನರ್ಜಿ ಇದೆ, ಅದನ್ನ ನೀವು ಯಾವಾಗ ಲೆಟ್ ಗೋ ಮಾಡ್ತೀರಾ, ಅವಾಗ ನಿಮ್ಮ ಲೈಫ್ ಅಲ್ಲಿ ನೀವ್ ಅನ್ಕೊಂಡಿದ್ದು ಮ್ಯಾನಿಫೆಸ್ಟ್ ಆಗತ್ತೆ. ಸೊ ಮ್ಯಾನಿಫೆಸ್ಟೇಷನ್ ಮಾಡುವಾಗ ಅದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ನೀವ್ ಯಾವಾಗ ಪಾಸಿಟಿವಿಟಿಯಿಂದ ಯಾವಾಗ್ಲೂ ಆಕ್ಟಿವ್ ಆಗಿರ್ತೀರಾ, ಖುಷಿಯಿಂದ ಇರ್ತೀರಾ, ಅವಾಗ ನಿಮ್ಗೆ ಎಲ್ಲಾನು ಕೂಡ ಸಿಗತ್ತೆ. ಇಲ್ಲಿ ನೀವೇನ್ ಮಾಡ್ತಾ ಇದ್ರಾ, ಕೆಲವೊಂದ್ಸತಿ ನೆಗೆಟಿವ್ ಫೀಲ್ ಮಾಡ್ತೀರಾ, ಕೆಲವೊಂದ್ಸತಿ ಪಾಸಿಟಿವ್ ಫೀಲ್ ಮಾಡ್ತೀರಾ, ನಿಮ್ಮ ಯೂನಿವರ್ಸ್ಗೆ, ನಿಮ್ಮ ಏಂಜಲ್ಸ್ಗೆ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಸೊ ಒಂದು ಥಾಟ್ ಇಟ್ಕೊಳ್ಳಿ, ಒಂದು ನೆಗೆಟಿವಿಟಿನ ರಿಮೂವ್ ಮಾಡಿ, ತುಂಬಾ ಓವರ್ ಥಿಂಕ್ ಮಾಡೋದಿಕ್ಕೆ ಹೋಗ್ಬಿಡಿ. ಎವ್ರಿಥಿಂಗ್ ಇಸ್ ಪಾಸಿಬಲ್ ವ್ಯಾನ್ ಯು ಡಿಸೈಡ್ ಟು ಬಿ ಹ್ಯಾಪಿಂಡ್. ನೀವ್ ಯಾವಾಗ ಡಿಸೈಡ್ ಮಾಡ್ತೀರಾ ಇದು ನನ್ನ ಜೀವನದಲ್ಲಿ ನಡಿಬೇಕು, ಅದಕ್ಕೆ ಏನ್ ಮಾಡಬೇಕು, ಪಾಸಿಟಿವಿಟಿಯಿಂದ ಇರಬೇಕು ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.